ಹಾಸನದಲ್ಲಿ ನಡೆದ ಟ್ರಕ್ ದುರಂತದಲ್ಲಿ ಮಾಲೀಕ ಸಾವನ್ನಪ್ಪಿದ್ದಾನೆ. ಮತ್ತೊಂದು ಕಡೆ ನಾಯಿ ಕಣ್ಣೀರು ಹಾಕ್ತಾ ಇದೆ. ಕಳೆದ 2 ದಿನದಿಂದ ಊಟ ಮಾಡದೆ ಮೌನಕ್ಕೆ ಜಾರಿದೆ ಶ್ವಾನ. ಟ್ರಕ್ ದುರಂತದಲ್ಲಿ ಮಾಲೀಕ ಸಾವನ್ನಪ್ಪಿದ್ದಾನೆ. ಕಳೆದ 2 ದಿನದಿಂದ ಕೂಡ ಊಟ ಮಾಡದೆ ಮೌನಕ್ಕೆ ಜಾರಿದೆ. ಹಾಸನದ ಕಬ್ಬಿನಹಳ್ಳಿ ಗ್ರಾಮದ ಪ್ರವೀಣ್ ಮನೆಯಲ್ಲಿ ಈಗ ಶೋಕ ಆವರಿಸಿದೆ. 5 ವರ್ಷಗಳ ಹಿಂದೆ ನಾಯಿ ಮರಿಯನ್ನ ತಂದು ಸಾಕಿದ್ದಂತಹ ಪ್ರವೀಣ್ ಹಾಸನದ ಟ್ರಕ್ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಪ್ರತಿದಿನ ಬರ್ತಾ ಇದ್ರು, ಸಾಕು ನಾಯಿಯ ಜೊತೆ ಕಾಲವನ್ನ ಕಳೆಯುತ್ತಾ ಇದ್ದ. ಆದರೆ ಈಗ ಪ್ರವೀಣ್ ಸಾವನ್ನಪ್ಪಿದ್ದಾನೆ. ಮತ್ತೊಂದು ಕಡೆ ನಾಯಿ ರೋದಿಸ್ತಾ ಇದೆ. ಮನೆಯೊಳಗಡೆ ರೋದಿಸ್ತಾ ಓಡಾಡ್ತಾ ಇದೆ. ಒಂದು ಕಡೆ ನಾಯಿಯನ್ನ ಸಂತೈಸುತ್ತಾ ಮಗನನ್ನ ನೆನೆದು ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಮೊನ್ನೆ ನಡೆದಂತಹ ಘಟನೆ ಹಾಸನ ಜಿಲ್ಲೆಯಲ್ಲಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಏಕಾಏಕಿಯಾಗಿ ಟ್ರಕ್ ನುಗ್ಗಿ ಬಂತು. 10 ಜನ ಸಾವನ್ನಪ್ಪಿದ್ರು. ಇದಕ್ಕೆ ಸುಮಾರು ಖರ್ಚಾಗದೇನೋ ತಿಂಗಳಲ್ವಾ? ಇದಕ್ಕೂ ಅವ್ರ ಕಂಡ್ರೆ ಅಟ್ಯಾಚ್ಮೆಂಟಾ? ರೌಂಡ್ ಹೋಗ್ಬಿಟ್ರೆ ಬಂದ್ಬಿಟ್ರೆ ಜಿಂಕೆ ಮರಿ ಹೊರಗೆ ಬರೋದು ಭಾರಿ ಒಲಿಯಿತ್ತು. ಇದಕ್ಕೆ ಸುಮಾರು ಖರ್ಚಾಗದೇನೋ ತಿಂಗಳಲ್ಲ? ನನಗೆ ಬೈಬೇಡಿ, ನನಗೆ ಬೈರಿ ಅನ್ನೋ. ನನಗೆ ಹಾಕ ಊಟನ ಅವನಿಗೆ ಹಾಕಿ ನನಗೆ ಊಟ ನಾನು ಹೊರಗಡೆ ತಿಂತೀನಿ ಅಂತ ಚೆನ್ನಾಗಿ ಸಾಕಿ ಅಂದಿದ್ನ. ಬೆಳ್ಳಿ ಚೈನ್ ಮಾಡಿಸಿ ಹಾಕ್ದಿರಿ ಅಂತ ಹೇಳಿದೆ. ಬೆಳ್ಳಿ ಚೈನ್ ಹಾಕ್ತೀನಿ ಅಂತ. ಏನ್ ನಾಯಿ ಅಂದ್ರೆ ಅಷ್ಟೊಂದು ಪ್ರೀತಿ ಅವ್ರಿಗೆ? ಚಿಕ್ಕ ಮರಿಯಿಂದ ತಂದು ಸಾಕು. ಮರಿಯಿಂದಲೇ ತಂದು ಸಾಕ್ತ. ದಿವಾನ್ ಅಂತ ಹೆಸರು ಇಟ್ಟಿದ್ದೆ. ನನಗೆ ಬೈಬೇಡಿ, ಅವನಿಗೆ ಬೈಬೇಡಿ, ನನಗೆ ಬೈರಿ ಅನ್ನೋ. ನನಗೆ ಹಾಕ ಊಟನ ಅವನಿಗೆ ಹಾಕಿ ನನಗೆ ಊಟ ನಾನು ಹೊರಗಡೆ ತಿಂತೀನಿ ಅಂತ ಚೆನ್ನಾಗಿ ಸಾಕಿ ಅಂದಿದ್ನ. ಬೆಳ್ಳಿ ಚೈನ್ ಮಾಡಿಸಿ ಹಾಕ್ದಿರಿ ಅಂತ ಹೇಳಿದೆ.